ಸುನಿಲ್, ನಾವು ಹಾಗೆ ಚೆಕ್ ಮಾಡ್ಕೊಳ್ತಾ ಇದ್ದೆ, ಅಮೆರಿಕ ಕಳೆದುಕೊಂಡಿರುವುದು ಏನೇನು ಈ ಒಂದು ಯುದ್ಧದಿಂದ ಅಂತ ಚೆಕ್ ಮಾಡಿಕೊಂಡಾಗ ಒಂದು ಡೇಟಾ ಸಿಗ್ತಾ ಇತ್ತು ನನಗೆ. ಒಂದು ರೀತಿ ಚೆಕ್ ಮಾಡಿಕೊಂಡಾಗ $113 ಬಿಲಿಯನ್ ಅಮೆರಿಕದ ತೆರಿಗೆದಾರರ ಹಣ ಈ ಯುದ್ಧದಲ್ಲಿ ಭಸ್ಮವಾಯಿತು ಅಂತ. $113 ಬಿಲಿಯನ್ ತೆರಿಗೆದಾರರ ಹಣ ಇದರಲ್ಲಿ ಹೋಯಿತು ಅಂತ ಹೇಳಿ. ಪಾಯಿಂಟ್ ಏನು ಬಂತು ಅಂತ ಹೇಳಿದ್ರೆ, ಯಾರು ಹೋಗಿ ನ್ಯೂಯಾರ್ಕ್ ಮೇಲೋ ಅಥವಾ ವಾಷಿಂಗ್ಟನ್ ಮೇಲೋ ಚಿಕಾಗೋ ಮೇಲೋ ಯಾರೂ ಒಂದು ಕ್ಷಿಪಣಿ ಹಾರಿಸಿರಲಿಲ್ಲ, ಡ್ರೋನ್ ಹಾರಿಸಿರಲಿಲ್ಲ. ಬಟ್ ಯಾರು ಕಾಲು ಕೇರೋದು ಅಮೆರಿಕ ಮೇಲೆ ಜಗಳಕ್ಕೆ ಹೋಗಿರಲಿಲ್ಲ. ಅಮೆರಿಕ ನಾನು ದೊಡ್ಡಣ್ಣ, ನಾನೇನೋ ಸೂಪರ್ ಪವರ್, ನಂದು ಅವಾಗವಾಗ ನಾನು ಗತ್ತು ತೋರಿಸ್ತಾ ಇರ್ತೀನಿ ಅಂತಾನೋ, ತನ್ನ ಶಸ್ತ್ರಾಸ್ತ್ರ ಇನ್ನೇನು ಅದನ್ನು ಬಳಸಲೇಬೇಕು, ಸುಮ್ಮನೆ ಗೌಡನಲ್ಲಿದೆ ಅನ್ನೋ ಕಾರಣಕ್ಕೋ ಈ ಥರ ಹೋಗಿ ಈ ಥರ ಹಾಳು ಮಾಡಬಹುದು. $113 ಬಿಲಿಯನ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಡೊಮೆಸ್ಟಿಕಲಿ ಹೈಲಿ ಅನ್ಪಾಪ್ಯುಲರ್ ಯಾರು, ಟ್ರಂಪ್ ಅಂತ ಬಂದಾಗ 61% ಡಿಸಪ್ರೂವಲ್ ಇದೆ ಇದಕ್ಕೆ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಸಿವಿಯರ್ಲಿ ಸ್ಟ್ರೈನ್ಡ್ ಅಮ್ಯುನಿಷನ್ ಸ್ಟಾಕ್ ಪೈಲ್ಸ್, ಡಿಪ್ಲೀಟೆಡ್ ಟಾಮಹಾಕ್ ಆ್ಯಂಡ್ SM-3 ನೇವಲ್ ಮ್ಯಾಗಝೀನ್ಸ್ ಅಂತ ಬರುತ್ತಲ್ಲ. ಏನು ಸಂಪಾದನೆ ಮಾಡಿದೆ ಇದರಿಂದ ಅಮೆರಿಕಕ್ಕೆ? ಮರ್ಯಾದೆ ಹೋಯಿತು, ದುಡ್ಡು ಹೋಯಿತು, ಜನಪ್ರಿಯತೆ ಹೋಯಿತು. ಬರೀ ಇಸ್ರೇಲ್ ಮಾತು ಕಟ್ಕೊಂಡು ಇಂಥ ದುಸ್ಸಾಹಸಕ್ಕೆ ಅಮೆರಿಕ ಇಳಿತಾ, ಅಥವಾ ಮೊದಲ 4 ಗಂಟೆಗಳ ಅವಧಿಯಲ್ಲಿ ಅಮೆರಿಕ ಕ್ಷಿಪಣಿಗಳ ಸುರಿಮಳೆ ಸುರಿಸ್ಬಿಡ್ತಲ್ಲ, ಈ 4 ಗಂಟೆನೇ ಸಾಕು ಇರಾನ್ ಮುಗಿಸೋಕ್ಕೆ ಅಂತೇಳಿ ತಪ್ಪು ಅಂದಾಜೇನಾದರೂ ಅಮೆರಿಕಕ್ಕೆ ಇತ್ತ ಟುವರ್ಡ್ಸ್ ಇರಾನ್ ಅಂತ ಹೇಳಿ? ಖಂಡಿತವಾಗ್ಲೂ ಇತ್ತು. ದಟ್ ವಾಸ್ ದ ಪಾಯಿಂಟ್ ಐ ವಾಸ್ ಕಮಿಂಗ್ ಟು. ನೀವು 28 ಫೆಬ್ರವರಿ ಯು ಕ್ಯಾನ್ ಚೆಕ್ ಇಟ್, ಈಗಲೂ ಹೋಗಿ ನೀವು ಬೇಕಂತ ಹೇಳಿದ್ರೆ ವೈಟ್ ಹೌಸ್ ವೆಬ್ಸೈಟಲ್ಲಿ ನೋಡಿ, ಅಫಿಷಿಯಲ್ ವೆಬ್ಸೈಟಲ್ಲಿ 28 ಫೆಬ್ರವರಿ ಡೊನಾಲ್ಡ್ ಟ್ರಂಪ್ ಅಡ್ರೆಸ್ ಏನಿತ್ತು ಈ ಅಟ್ಯಾಕ್ ಸ್ಟಾರ್ಟ್ ಆದ ತಕ್ಷಣ, ಇನ್ ವಿಚ್ ಅವರು ಇರಾನ್ ಜನಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ, ಇವತ್ತು ರಾತ್ರಿ ಯಾರು ಮನೆಯಿಂದ ಈಚೆ ಬರಬೇಡಿ, ಬಾಂಬ್ಗಳು ಸುರಿತಾ ಇರುತ್ತೆ ಆಕಾಶದಿಂದ, ಇವತ್ತು ರಾತ್ರಿಲೇ ನಾವೆಲ್ಲ ಕೆಲಸನೂ ಮುಗಿದು, ದಟ್ ಈಸ್ ಒನ್ ನೈಟ್. ನೀವು ಹೇಳಿದ್ರಲ್ಲ ಒಂದಿದ್ರಲ್ಲಿ 3-4 ಅವರ್ಸಲ್ಲಿ ಮುಗಿದ್ಬಿಡುತ್ತಾ ಅಂತ, ಅವ್ರ ಪ್ರಕಾರ 3-4 ಅವರ್ಸು ಬೇಕಾಗಿರಲಿಲ್ಲ. ಅವ್ರಿಗನ್ನಿಸ್ತು ಖಮೇನಿನ ನಾನು ಮುಗಿಸಿದ ತಕ್ಷಣ ಪೂರ್ತಿ ಇದೇನಿದೆ ವೆನೆಜುವೆಲಾ ಅಲ್ಲಿ ಏನಾಯ್ತು ಮುಡುರೋ ಎತ್ಕೊಂಡ್ಬಂದ್ರು, ಬಂದ ತಕ್ಷಣ ಅಲ್ಲೇನು ದೇವರ ಒಂದೇ ನೀಸ್ ದೇ ಸರೆಂಡರ್ಡ್, ಇಲ್ಲೂ ಕೂಡ ಅದೇ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೊಂಡ್ರು. ಅರ್ಥ ಆಯ್ತಾ? ಸೊ ದಟ್ ಈಸ್ ಅ ಥಿಂಗ್. ಬಟ್ ಲೆಟ್ಸ್ ಅಕ್ಸೆಪ್ಟ್ ಅಮೇರಿಕಾ ತನ್ನ ಲಾಭ ಇಲ್ದಿರ ಏನಕ್ಕೂ ಬರಲ್ಲ ರಮಾಕಾಂತ್. ನಿಮಗನ್ಸುತ್ತಾ ಅಮೆರಿಕ ಫ್ರೆಂಡ್ಶಿಪ್, ಇಸ್ರೇಲ್ ಮೇಲೆ ಫ್ರೆಂಡ್ಶಿಪ್ಗೋಸ್ಕರ ಅಮೆರಿಕ ಯುದ್ಧ ಮಾಡಕ್ ಬಂದ್ಬಿಡುತ್ತೆ ಅನ್ಕೊಂಡಿದ್ದೀರಾ? ಯು ಥಿಂಕ್ ಇರಾನಿಯನ್ ಆಯಿಲ್ ಮೇಲೆ ಅವ್ರ ಕಣ್ಣಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ದಟ್ ಈಸ್ ಅನದರ್ ರೀಸನ್ ವೈ ಐ ಆಮ್ ಸೇಯಿಂಗ್ ಈ ಸೀಸ್ ಫೈರ್ ಏನಿದೆಯಲ್ಲ, ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಫ್ರಜೈಲ್. ಯಾವಾಗ ಬೇಕಾದ್ರೂ ಇದು ಮುರಿಬೋದು, ಇದೇನು ಎಕ್ಸ್ಟೆಂಡ್ ಆಗಿದೆ ಅದು. ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಈ ಇದೇನಿದೆ ಫ್ರಜೈಲ್ ಅಂತ ಹೇಳ್ಬಿಟ್ಟು ನಾವು ಏನಕ್ಕೆ ಮಾತಾಡ್ತಾ ಇದ್ದೀವಿ, ಅವ್ರು ಏನಕ್ಕೆ ಬಂದರು, ಮತ್ತೆ ಅದಾದ್ಮೇಲೆ ಈಗ ಅವ್ರು ಏನು ಮಾಡ್ತಿದ್ದಾರೆ, ಎಂಥ ಮುಟ್ಟಾಳ ಇರಬೇಕು ಮನುಷ್ಯ. ನೀವೇ ನೋಡಿ, ಒಂದು ಸ್ಟ್ರೇಟ್ ಆಫ್ ಹರ್ಮೂಸ್ ಓಪನ್ ಇತ್ತು 28 ಫೆಬ್ರವರಿ ಮುಂಚೆ ಓಪನ್ ಇತ್ತು. ಬಂದರು, ಬಾಂಬ್ ಮಾಡಿದ್ರು, ಇರಾನ್ನ ಕ್ಲೋಸ್ ಮಾಡಿಸಿದ್ರು. ಇದು US ಗೆಲ್ತಾ ಸೋಲ್ತಾ ಅನ್ನೋದಕ್ಕೆ ನಾನೊಂದು ಸಣ್ಣ ಅನಾಲಜಿ ಕೊಡ್ತೀನಿ, ಅರ್ಥ ಆಯ್ತಾ? ಅಲ್ಲ, ಬಿಸ್ನೆಸ್ ಅಲ್ಲ, ದಿಸ್ ಈಸ್ ಎ ಸ್ಮಾಲ್ ಅನಾಲಜಿ, ಕಾಮನ್ ಸೆನ್ಸ್ ಅನಾಲಜಿ ಇದು. ಬಂದರು, ಕ್ಲೋಸ್ ಮಾಡಿಸಿದ್ರು. ಈಗ ಅದನ್ನ ಓಪನ್ ಮಾಡ್ಸೋಕ್ಕೋಸ್ಕರ ಅಮೇರಿಕ ಇರಾನ್ಗೆ ಈ ಷರತ್ತುಗಳೀಗ ಏನೇನಿದೆ ಕಂಡೀಷನ್ಸ್, ಅದ್ರ ಪ್ರಕಾರ $300 ಬಿಲಿಯನ್ ಕೊಡ್ತಿದೆ. ಯಾಕಪ್ಪ ಬಂದು ಕ್ಲೋಸ್ ಮಾಡಿಸಿದೆ? ನಿನಗೆ $300 ಬಿಲಿಯನ್ ಕೊಟ್ಟು ವಾಪಸ್ ಹೋಗ್ಬೇಕು ಅಂದ್ರೆ JD ವ್ಯಾನ್ಸ್ ಒಂದೇ ಒಂದು ಸೆಂಟ್ ಕೊಡೋದು ಅಮೆರಿಕದಿಂದ ಕಡೆಯಿಂದ. JD ವ್ಯಾನ್ಸ್ ಮಾತಾಡಿರೋದು ಸರ್, ಆಫ್ ಲೇಟ್ JD ವ್ಯಾನ್ಸ್ ಲಾಸ್ಟ್ ಸ್ಟೇಟ್ಮೆಂಟ್, ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಯಾವಾಗ ಕೇಳಿದ್ರಿ? ಡೊನಾಲ್ಡ್ ಟ್ರಂಪ್ ಜಾಸ್ತಿ ಕೇಳ್ತಿದ್ದೀರಾ ಇಲ್ಲ JD ವಾನ್ಸ್ ಕೇಳ್ತೀರಾ? ಯು ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ಫ್ರಿಕ್ಷನ್ ದೇರ್ ಆಲ್ಸೋ. ತುಂಬಾ ಫ್ರಿಕ್ಷನ್ ಅವರಿಬ್ಬರು ಮಧ್ಯದಲ್ಲೂ ನಡೀತಾ ಇದೆ. ಅರ್ಥ ಆಯ್ತಾ? ಇಟ್ಸ್ ನಾಟ್ ಆಸ್ ಈಸಿ ಆಸ್ ಸಿಂಪಲ್ ಆಸ್ ಇಟ್ ಲುಕ್ಸ್. ಈ ನೆಗೋಷಿಯೇಷನ್ ಪಾಕಿಸ್ತಾನಕ್ಕೆ ಅವ್ರು ಏನು ಬಂದಿದ್ರಲ್ಲ, ಆ ಟೈಮಲ್ಲೇ ಅವರಿಬ್ಬರು ಮಧ್ಯದಲ್ಲಿ ಫ್ರಿಕ್ಷನ್ ಇತ್ತು. ಹಿ ವಾಸ್ ನಾಟ್ ರೆಡಿ ಟು ಗೋ ಟು ಪಾಕಿಸ್ತಾನ್. JD ವ್ಯಾನ್ಸ್ ವಾಸ್ ನಾಟ್ ರೆಡಿ ಟು ಗೋ ಟು ಪಾಕಿಸ್ತಾನ್. ದಿಸ್ ಇಸ್ ಅನ್ ಇಂಟರ್ನಲ್ ಇನ್ಫಾರ್ಮೇಶನ್. ಬಟ್ ಹಿ ವಾಸ್ ಫೋರ್ಸ್ಡ್. ಡೊನಾಲ್ಡ್ ಟ್ರಂಪ್ ಫೋರ್ಸ್ ಮಾಡ್ಬಿಟ್ಟು ಕಳಿಸಿ, ಇಲ್ಲ ನೀನು ಹೋಗು. ಅದೇನಾಯ್ತು ಇವತ್ತೆಲ್ಲಕ್ಕೆ ಬಂದು ನಿಂತಿದೆ, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅವರ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಕೂಡ ಇಲ್ಲ. ಓಕೆ, ದಿಸ್ ಈಸ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ಲಾಸ್ಟ್ ಪಾಯಿಂಟ್ ಒಂದು ಹೇಳಬೇಕು ರಮಾಕಾಂತ್ ಅವರು, ಇದು ಸೀಸ್ ಫೈರ್ ದಿಸ್ ಇಸ್ ನಾಟ್ ಜಸ್ಟ್ ಫ್ರಜೈಲ್, ದಿಸ್ ಇಸ್ ವೆರಿ ಸೀರಿಯಸ್ ಆಲ್ಸೋ. ಯಾಕಂತ ಹೇಳಿದ್ರೆ ಎರಡು ಇದರಿಂದ ಇಲ್ಲಿ ಪ್ಯೂರ್ಲಿ ನಾನು ಮುಂಚೆ ಹೇಳಿದಾಗೆ ಅಮೇರಿಕಾ ಆ್ಯಂಡ್ ಇರಾನ್ ಒಪ್ಕೊಂಡ್ರು, ಇಸ್ರೇಲ್ ವಿಲ್ ನಾಟ್ ಲೀವ್ ಇಟ್. ಕರೆಕ್ಟ್. ಈಗ ಈ ಒಂದು ಸೀಸ್ ಫೈರ್ದು ಏನು ನಡೀತಿದೆಯಲ್ಲ, ಈಗ ಮಾತುಕತೆಗಳು ಏನು ನಡೀತಾ ಇದೆ, ಇದರ ಪ್ರಕಾರ
ಅವರ ಯುರೇನಿಯಂ ಎನ್ರಿಚ್ಡ್ ಯುರೇನಿಯಂ ಏನಿದೆ ಅಪ್ ಟು 60%, ಅದನ್ನ ಈಗ ಅವ್ರು ಹ್ಯಾಂಡ್ ಓವರ್ ಮಾಡ್ತಿಲ್ಲ. ದಟ್ ಮೀನ್ಸ್ ಸ್ಟೇಟಸ್ ಕೋ ಏನಿದೆ ಅದನ್ನೇ ಇರಾನ್ ಮೇಂಟೈನ್ ಮಾಡ್ತಿದೆ. 60 days ಪಾಸ್ ಬಂದ್ಮೇಲೆ ಏನ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತು. ಅಂಡ್ ಇದು ಇಸ್ರೇಲ್ ಗೊತ್ತಾಗುತ್ತೆ. ಯು ಥಿಂಕ್ ದೇ ವಿಲ್ ರಿಮೇನ್? ಅವ್ರು ಹೇಳಿದ್ದಾರೆ, ದಿಸ್ ಇಸ್ ಅ ವೆರಿ ಸಿಗ್ನಿಫಿಕೆಂಟ್ ಸ್ಟೇಟ್ಮೆಂಟ್ ಬೆಂಜಮಿನ್ ನೆತನ್ಯಾಹು ಮಾಡಿರೋದು 2 ದಿನದ ಹಿಂದೆ. ವಿತ್ ಆರ್ ವಿತೌಟ್ USA, ವಿ ವಿಲ್ ನಾಟ್ ಲೆಟ್ ಇರಾನ್ ಹ್ಯಾವ್ ಎ ನ್ಯೂಕ್ಲಿಯರ್ ವೆಪನ್. ಅಮೆರಿಕ ನಮ್ಮ ಜೊತೆ ಇರ್ಲಿ, ನನ್ನ ಅಸ್ತಿತ್ವದ ಪ್ರಶ್ನೆ ಬಂದ್ರೆ ನಾನು ಒಬ್ಬನೇ ಹೋಗಕ್ ಕೂಡ ರೆಡಿ. ಇದು ಎಲ್ಲಿಗೆ ಪಾಯಿಂಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಲೆಟ್ ಅಸ್ ಸೇ ಇಫ್ ದಿಸ್ ಬ್ಲೋಸ್ ಅಪ್, ಅಮೆರಿಕಾನು ಇಲ್ಲ ಅಂದ್ರೆ, ಲೆಟ್ ಅಸ್ ನಾಟ್ ಫರ್ಗೆಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಸ್ಯಾಮ್ಸನ್ ಡಾಕ್ಟ್ರಿನ್ ಆಫ್ ಇಸ್ರೇಲ್. ನಾನು ಮುಳುಗ್ತೀನಿ ಅಂತ ಹೇಳಿದ್ರೆ, ನಾನು ಸಣ್ಣ ದೇಶ, ನನಗೆ ಗೊತ್ತಿದೆ, ಬಟ್ ನನಗೆ ತಾಕತ್ತಿದೆ. ನಾನು ಮುಳುಗ್ತೀನಿ ಅಂತ ಹೇಳಿದ್ರೆ ನಾನು ಒಬ್ಬನೇ ಮುಳುಗಲ್ಲ, ನನ್ನನ್ನು ಯಾರ್ಯಾರು ಮುಳುಗ್ಸಕ್ ಬರ್ತಾ ಇದಾರಲ್ಲ, ನಾನು ಅವ್ರನ್ನೆಲ್ಲ ತಗೊಂಡೇ ಮುಳುಗ್ತೀನಿ ಅಂತ. ಅಂಡ್ ದೇ ವಿಲ್ ಡೂ ಇಟ್. ಲೆಟ್ಸ್ ಅಕ್ಸೆಪ್ಟ್.